10 ಜನ ಅನ್ನೋನ್ ಸ್ಟ್ರೇಂಜರ್ಸ್, ಅದ್ರ ಜೊತೆ ನಾನೊಬ್ಬ. ಹಿಂದಿನ ದಿನ ರಾತ್ರಿ ಟಿಟಿ ಹತ್ಕೊಂಡು ಮಾತಾಡ್ಕೊಂಡು ನಾವು ಹೊರಟ್ವಿ. ಎಲ್ಲಿಗೆ? ಲೈಫ್ ಅಲ್ಲೇ ಮರೆಯಕ್ಕಾಗದೇ ಇರುವಂತ ಎಕ್ಸ್ಪೀರಿಯನ್ಸ್ ನ ಪಡೆಯಕ್ಕೆ. ಬೆಳಿಗ್ಗೆ ರೀಚ್ ಆಗ್ತಿದ್ದಂಗೆ ಹೋಮ್ ಸ್ಟೇ ನಲ್ಲಿ ಫ್ರೆಶ್ ಅಪ್ ಆಗಿ, ಲೀಚ್ ಗಳು ಕಚ್ಚಿದ್ರೆ ಅಂತ ನಮ್ಮ ಆಯುಧಗಳನ್ನ ರೆಡಿ ಮಾಡ್ಕೊಂಡು, ಬಿಸಿ ಬಿಸಿ ತಿಂಡಿ ತಿನ್ನೋದಲ್ದೆ ಡಬ್ಬಾನು ಕಟ್ಕೊಂಡು, ತುಂತೂರು ಮಳೆನಲ್ಲೇ ಜೀಪ್ ಹತ್ಕೊಂಡು ನಾವು ಸೀದಾ ಹೊರಟ್ವಿ ಮಾನ್ಸೂನ್ ಟ್ರೆಕ್ ಗೆ. ಈ TM ಆರ್ಗನೈಸರ್ಸ್ ಇದ್ದಿದ್ದಿಂದ ನಮ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಯ್ತು, ಇಲ್ಲಾದ್ರೆ ಇದ್ರ ಬಗ್ಗೆ ಐಡಿಯಾನು ಇರ್ತಿರ್ಲಿಲ್ಲ. ಗೈಡ್ ಮ್ಯಾಂಡೇಟರಿ, ಆಧಾರ್ ಅಕ್ಸೆಪ್ಟ್ ಮಾಡಲ್ಲ, ಇನ್ಸ್ಪೆಕ್ಟರ್ ಪ್ಲಾಸ್ಟಿಕ್ ಚೆಕ್ ಮಾಡ್ತಾರೆ, ಹೀಗೆ ಏನೇನೋ ರೂಲ್ಸ್ ಇತ್ತು. ಆದ್ರೆ ಇವರಿಂದ ಎಲ್ಲ ಸಲೀಸಾಗಾಯ್ತು. ಟ್ರೆಕ್ ಶುರು ಮಾಡಿದ್ವಿ. ಪಕ್ಕದಲ್ಲೇ ಹರಿತಿದ್ದ ನದಿ ನೋಡಿದ್ವಿ. ಕಿಂಚಿತ್ತು ಐಡಿಯಾ ಇರಲಿಲ್ಲ ಅದ್ರ ಮೇಲೆ ಹೋಗ್ತೀವಿ ಅಂತ. ಟ್ರೆಕ್ ಶುರುವಿಂದಾನೆ ಸ್ಟ್ರೀಮ್ ಕ್ರಾಸಿಂಗ್ ಒಂದ ಎರಡ ಬೇಜಾನ್ ಸತಿ. ಫುಲ್ ಅಂತೂ ಒಂದು ನದಿ ದಾಟ್ಕೊಂಡು ಇಲ್ಲ ನದಿ ಪಕ್ಕದಲ್ಲೇ ನಡ್ಕೊಂಡು ಹೋಗೋ ಮಜಾ ಸಖತ್ತಾಗಿತ್ತು. ಗವರ್ಮೆಂಟ್ ರೋಪ್ ಎಲ್ಲ ಕಟ್ಟಿ ಒಂದ್ ಲೆವೆಲ್ ಗೆ ಮೇಂಟೈನ್ ಮಾಡಿದೆ. ಬಂದಿದ್ ಫಾಲ್ಸ್ ಎಲ್ಲ ನೋಡಿ ಇದೇ ಇರ್ಬೇಕು ಅನ್ಕೊಂಡ್ವಿ, ಬಟ್ ನಿಲ್ಲೇ ಇಲ್ಲ, ಒಂದಾದ್ಮೇಲೆ ಒಂದ್ ಬರ್ತಾನೆ ಇತ್ತು. ಕೊನೆಗೂ ಬಂತು ನೋಡಿ ಮೂಕಾಂಬಿಕಾ ಫಾರೆಸ್ಟ್ ಮಧ್ಯದಲ್ಲಿ ಇರೋ ಮೈಟಿ ಹಿಡ್ಲು ಮನೆ ಫಾಲ್ಸ್. ಇಲ್ಲಿದ್ದು ಈ ಬ್ಯೂಟಿಫುಲ್ ಫಾಲ್ಸ್ ನ ದಾಟೋದೆ ಒನ್ ಆಫ್ ದ ಮೋಸ್ಟ್ ಅಡ್ವೆಂಚರಸ್ ಅಂಡ್ ಸರ್ರಿಯಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ